ಪ್ರಿಯ ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ತರಗತಿಗೆ ಸ್ವಾಗತ. ಈಗಾಗಲೇ ನಾವು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಚಾಪ್ಟರ್ನಲ್ಲಿ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಅದರ ಅರ್ಥ, ವ್ಯಾಪ್ತಿ, ನಂತರ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಆಂತರಿಕ ವ್ಯಾಪಾರದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು, ಅದಾದ ನಂತರ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶಕ್ಕೆ ಲಭ್ಯವಾಗುವ ಪ್ರಯೋಜನ ಮತ್ತು ಅನಾನುಕೂಲಗಳು, ಹೀಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈಗ ಲಾಸ್ಟ್ 5-6 ಸೆಷನ್ನಿಂದ ನಾನು ತಿಳಿಸ್ತಾ ಬರ್ತಾ ಇರೋದು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳ ಬಗ್ಗೆ. ಈಗಾಗಲೇ ನಾವು ಇದರಲ್ಲಿ 2 ಸಿದ್ಧಾಂತಗಳನ್ನು ತಿಳ್ಕೊಂಡಾಗಿದೆ. ಮೊದಲನೆಯದು ಆ್ಯಡಮ್ ಸ್ಮಿತ್ ಅವರ ನಿರಪೇಕ್ಷ ವೆಚ್ಚದ ಸಿದ್ಧಾಂತ, ನಂತರ ಎರಡನೇದಾಗಿ ಡೇವಿಡ್ ರಿಕಾರ್ಡೋ ಅವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತಗಳನ್ನು ಪೂರ್ಣವಾಗಿ ಈಗಾಗಲೇ ತಿಳ್ಕೊಂಡಾಗಿದೆ. ಈ ಸೆಷನ್ನಲ್ಲಿ ನಾವು ತಿಳ್ಕೊಳ್ತಾ ಇರೋದು ಹೆಕ್ಸ್ಚರ್ ಓಹ್ಲಿನ್ ಅವರ ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತ. ಅದರಲ್ಲಿ ನಾನು ಕಲ್ಪನೆಗಳ ಮೇಲೆ ಈಗ ಫೋಕಸ್ ಮಾಡ್ತಾ ಇದ್ದೀನಿ. ಹಾಯ್ ಡಿಯರ್ ಸ್ಟೂಡೆಂಟ್ಸ್, since last many sessions I have been teaching you about the international trade theories. In this session I am going to teach you about the international trade theory of Heckscher and Ohlin, and I am going to focus on the assumptions of this theory. ವಿದ್ಯಾರ್ಥಿಗಳೇ, 20ನೇ ಶತಮಾನದಲ್ಲಿ ಬರ್ಟಿಲ್ ಓಹ್ಲಿನ್ ಮತ್ತು ಎಲಿ ಹೆಕ್ಸ್ಚರ್ ಎಂಬ ಅರ್ಥಶಾಸ್ತ್ರಜ್ಞರು ಆಧುನಿಕ ವ್ಯಾಪಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಈ ಸಿದ್ಧಾಂತಕ್ಕೆ ಶಾರ್ಟಾಗಿ HO ಸಿದ್ಧಾಂತ ಅಂತ ಹೆಸರುವಾಸಿಯಾಗಿದೆ. ಇದಕ್ಕೆ HO ಸಿದ್ಧಾಂತ ಅಂತ ಹೆಸರಿದ್ದರೂ ಕೂಡ ಇವರು ಇಬ್ಬರು ಒಟ್ಟಿಗೆ ಈ ಸಿದ್ಧಾಂತವನ್ನು ಮಂಡಿಸಿಲ್ಲ. ಎಲಿ ಹೆಕ್ಸ್ಚರ್ ಎನ್ನುವವರು 1919ರಲ್ಲಿ ಮೊದಲಿಗೆ ಈ ಒಂದು ಲೇಖನವನ್ನು ಪ್ರಕಟಿಸಿದರು. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಒಂದು ಲೇಖನವನ್ನು ಪ್ರಕಟಿಸಿದರು. ಅದರಲ್ಲಿ ಅವರು ಈ ಸಿದ್ಧಾಂತದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನಂತರ ಅವರ ಶಿಷ್ಯ ಆದಂಥ ಬರ್ಟಿಲ್ ಓಹ್ಲಿನ್ ಎನ್ನುವರು 1933ರಲ್ಲಿ ತಮ್ಮ ಪುಸ್ತಕ ಇಂಟರ್ ರೀಜನಲ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್, ಅಂತರ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವ ಒಂದು ಗ್ರಂಥದಲ್ಲಿ ಈ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವರಿಬ್ಬರ ಪ್ರತಿಪಾದನೆಗಳಲ್ಲಿ ಸಾಕಷ್ಟು ಹೋಲಿಕೆ ಇರೋದರಿಂದ ಈ ಸಿದ್ಧಾಂತಕ್ಕೆ ಹೆಕ್ಸ್ಚರ್ ಓಹ್ಲಿನ್ ಸಿದ್ಧಾಂತ ಅಂತ ಒಟ್ಟಿಗೆನೇ ಕರೆಯೋದು ರೂಢಿಯಾಗಿದೆ. ಹೆಕ್ಸ್ಚರ್ ಮತ್ತು ಓಹ್ಲಿನ್ ಎನ್ನುವಂಥವರು ಅಂತಾರಾಷ್ಟ್ರೀಯ ವ್ಯಾಪಾರದ ತಳಹದಿಯನ್ನು ಸಂಪನ್ಮೂಲಗಳ ಲಭ್ಯತೆಯ ಆಧಾರದ ಮೇಲೆ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಈಗಾಗಲೇ ರಿಕಾರ್ಡೋ ಅವರು ತಮ್ಮ ಸಾಪೇಕ್ಷ ವೆಚ್ಚ ಸಿದ್ಧಾಂತದಲ್ಲಿ ಸಾಪೇಕ್ಷ ವೆಚ್ಚದ ಅನುಕೂಲತೆಗಳೇ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಕಾರಣ ಅಂತ ಹೇಳಿದರು. ಆದರೆ ಈ ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳು ಯಾವ ಕಾರಣದಿಂದ ಉಗಮ ಆಗ್ತವೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ವಿವರಿಸಲಿಲ್ಲ. ಹಾಗಾಗಿ HO ಅವರು ರಿಕಾರ್ಡೋ ಅವರ ಸಿದ್ಧಾಂತವನ್ನು ಬೇಸಾಗಿ ಇಟ್ಕೊಂಡು ಈ ಸಾಪೇಕ್ಷ ವೆಚ್ಚದ ಅನುಕೂಲತೆಗಳಲ್ಲಿ ವ್ಯತ್ಯಾಸ ಉಂಟಾಗೋದಕ್ಕೆ ಕಾರಣಗಳನ್ನು ಹುಡ್ಕೋ ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಕಾರ ಸಾಪೇಕ್ಷ ವೆಚ್ಚದಲ್ಲಿ ಉಂಟಾಗ್ತಕ್ಕಂಥ ವ್ಯತ್ಯಾಸಗಳಿಗೆ 2 ಪ್ರಮುಖ ಕಾರಣಗಳನ್ನು ತಿಳಿಸ್ಕೊಡ್ತಾರೆ ವಿದ್ಯಾರ್ಥಿಗಳೇ. ಅದೇನೆಂದರೆ, ವಿವಿಧ ದೇಶಗಳಲ್ಲಿ ಲಭ್ಯವಿರತಕ್ಕಂಥ ಸಂಪನ್ಮೂಲಗಳ ಪ್ರಮಾಣದಲ್ಲಿನ ವ್ಯತ್ಯಾಸಗಳು ಮತ್ತು ವಿವಿಧ ಸರಕುಗಳ ಉತ್ಪಾದನೆಯಲ್ಲಿ ಬಳಸಲಾಗ್ತಕ್ಕಂಥ ವಿವಿಧ ಸಂಪನ್ಮೂಲಗಳ ಲಭ್ಯತೆಯ ಪ್ರಮಾಣದ ವ್ಯತ್ಯಾಸಗಳು. ವಿವಿಧ ಸರಕುಗಳ ಉತ್ಪಾದನೆಯಲ್ಲಿ ಬಳಕೆಯಾಗ್ತಕ್ಕಂಥ ಸಂಪನ್ಮೂಲಗಳ ಪ್ರಮಾಣದ ವ್ಯತ್ಯಾಸಗಳು. ಹೀಗೆ ಸಂಪನ್ಮೂಲಗಳ ಲಭ್ಯತೆ
ದೇಶದಿಂದ ದೇಶಕ್ಕೆ ಒಂದು ಕಡೆ ವ್ಯತ್ಯಾಸ ಇದ್ದರೆ, ಸರಕುಗಳ ಉತ್ಪಾದನೆಯಲ್ಲಿ ಕೂಡ ಒಂದೊಂದು ಸರಕಿಗೆ ಬಳಸುವಂಥ ಸಂಪನ್ಮೂಲಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ. ಅಂದರೆ ಎಚ್ ಒ ಅವ್ರ ಪ್ರಕಾರ ವಿವಿಧ ದೇಶಗಳಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳ ಲಭ್ಯತೆ ಪ್ರಮಾಣದಲ್ಲಿ ಅಗಾಧವಾದ ವ್ಯತ್ಯಾಸ ಇದ್ದಾವೆ. ಉದಾಹರಣೆಗೆ ನೋಡೋದಾದರೆ, ಕೆಲವು ದೇಶಗಳಲ್ಲಿ ಫಲವತ್ತಾದ ಭೂಮಿ ಹೆಚ್ಚಾಗಿದೆ, ಕೆಲವು ದೇಶಗಳಲ್ಲಿ ಹೇರಳವಾದ ಖನಿಜ ಸಂಪನ್ಮೂಲಗಳಿರ್ತವೆ. ಹಾಗೆ ಕೆಲವು ದೇಶಗಳಲ್ಲಿ ಜನರ ಬುದ್ಧಿ, ದಕ್ಷತೆ, ಹಸ್ತಕೌಶಲ ಇವೆಲ್ಲದರಲ್ಲಿಯೂ ಕೂಡ ದೇಶಗಳ ನಡುವೆ ವ್ಯತ್ಯಾಸ ಕಂಡುಬರುತ್ತೆ. ಉದಾಹರಣೆಗೆ ನೋಡೋದಾದರೆ, ಜಪಾನ್ನ ಜನರು ದುಡಿಮೆ ಮತ್ತು ಏಕಾಗ್ರತೆಗಳಲ್ಲಿ ಹೆಚ್ಚು ದಕ್ಷರಾಗಿದ್ದಾರೆ. ಆಫ್ರಿಕಾದ ಜನರು ದೇಹದಾರ್ಢ್ಯತೆಯಲ್ಲಿ ಅಂದರೆ ಒಂದು ಸಾಮರ್ಥ್ಯದಲ್ಲಿ ಹೆಚ್ಚು ಸಮರ್ಥರಾಗಿದ್ದಾರೆ. ಆಯಾ ದೇಶಗಳಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಸಂಪನ್ಮೂಲಗಳ ಬೆಲೆಗಳು ಕಡಿಮೆ ಇರ್ತವೆ. ಶ್ರಮಿಕರು ಹೆಚ್ಚಾಗಿರ್ತಕ್ಕಂಥ ಭಾರತದಲ್ಲಿ ಕೂಲಿಯ ದರ ಕಡಿಮೆ ಇರುತ್ತೆ. ಅದೇ ಥರ ಮುಂದುವರಿದ ದೇಶಗಳಲ್ಲಿ, ಅಮೇರಿಕ, ಯುರೋಪ್ನ ದೇಶಗಳಲ್ಲಿ ಬಂಡವಾಳದ ಸಂಚಯನ ಅಧಿಕವಾಗಿರೋದ್ರಿಂದ ಅಲ್ಲಿ ಬಡ್ಡಿಯ ದರಗಳು ಕಡಿಮೆ ಇರ್ತವೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತಗೊಂಡು ಹೆಕ್ಸ್ಟರ್ ಮತ್ತು ಓಹ್ಲಿನ್ ಅವರು ತಮ್ಮ ವ್ಯಾಪಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅವರು ಈ ರೀತಿಯಾಗಿ ತಮ್ಮ ಸಿದ್ಧಾಂತವನ್ನು ಮಂಡಿಸ್ತಾರೆ. ನೀವು ಆ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ದೀರಿ. ಅವ್ರ ಪ್ರಕಾರ ಏನಂದರೆ, ಶ್ರಮ ಹೇರಳವಾಗಿ ಲಭ್ಯವಿರ್ತಕ್ಕಂಥ ದೇಶ ಶ್ರಮ ಸಾಂದ್ರ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿ ಅವುಗಳನ್ನು ರಫ್ತು ಮಾಡುತ್ತೆ. ಹಾಗೆಯೇ ಬಂಡವಾಳ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಮತ್ತೊಂದು ಕಡೆ ಬಂಡವಾಳವನ್ನು ಹೇರಳವಾಗಿ ಹೊಂದಿರತಕ್ಕಂಥ ದೇಶ ಬಂಡವಾಳ ಸಾಂದ್ರ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸುತ್ತೆ ಮತ್ತು ಅವುಗಳನ್ನು ರಫ್ತು ಮಾಡುತ್ತೆ ಹಾಗೂ ಶ್ರಮ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಸಮ್ಮರಿ ಗೊತ್ತಾಯ್ತಲ್ವಾ? ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಕಾರಣ ಇವ್ರ ಪ್ರಕಾರ ಏನು? ಸಂಪನ್ಮೂಲಗಳ ಸಮೃದ್ಧತೆ. ಅದಕ್ಕೆ ಈ ಸಿದ್ಧಾಂತಕ್ಕೆ ಇನ್ನೊಂದು ಹೆಸರು ಇದೆ, ಸಂಪನ್ಮೂಲಗಳ ಸಮೃದ್ಧತೆಯ ಸಿದ್ಧಾಂತ ಅಂತ ಹೇಳಿ. ಅಂದರೆ ಪ್ರತಿ ದೇಶವು ತನ್ನಲ್ಲಿ ಯಾವ ಸಂಪನ್ಮೂಲ ಹೇರಳವಾಗಿ ಇರುತ್ತೋ, ಯಾವ ಉತ್ಪಾದನಾಂಗದ ಲಭ್ಯತೆ ಹೇರಳವಾಗಿ ಇರುತ್ತೋ ಅದರಿಂದ ಉತ್ಪಾದಿಸಬಹುದಾದ ಸರಕನ್ನು ಉತ್ಪಾದಿಸಿ ರಫ್ತು ಮಾಡುತ್ತೆ ಮತ್ತು ತನ್ನಲ್ಲಿ ಕೊರತೆ ಇರತಕ್ಕಂಥ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಇದು ಸಮರೈಸ್ ಮಾಡೋದಾದರೆ ನೋಡಿ, ಬಂಡವಾಳ ಸಮೃದ್ಧ ದೇಶ ಬಂಡವಾಳ ಸಾಂದ್ರ ಸರಕುಗಳನ್ನು ರಫ್ತು ಮಾಡುತ್ತೆ. ಶ್ರಮ ಸಮೃದ್ಧ ದೇಶ ಶ್ರಮ ಸಾಂದ್ರ ಸರಕುಗಳನ್ನು ಉತ್ಪಾದಿಸಿ ರಫ್ತು ಮಾಡುತ್ತೆ. ಉದಾಹರಣೆಗೆ ಎಚ್ ಒ ಅವ್ರ ಪ್ರಕಾರ ಆಸ್ಟ್ರೇಲಿಯಾದಲ್ಲಿ ಭೂಮಿ ವಿಸ್ತಾರವಾಗಿ ಇರೋದ್ರಿಂದ ಭೂಮಿಯನ್ನು ಹೆಚ್ಚು ಅಪೇಕ್ಷಿಸ್ತಕ್ಕಂಥ ಉಣ್ಣೆ ಬಟ್ಟೆಗಳು, ಗೋಧಿ, ಮಾಂಸ ಇತ್ಯಾದಿ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗುತ್ತೆ ಮತ್ತು ಅವುಗಳನ್ನು ರಫ್ತು ಮಾಡುತ್ತೆ. ಅದೇ ರೀತಿ ಇಂಗ್ಲೆಂಡ್ನಲ್ಲಿ ಬಂಡವಾಳ ಅಧಿಕವಾಗಿ ಇರೋದರಿಂದ ಬಂಡವಾಳ ಸಾಂದ್ರ ಸರಕುಗಳನ್ನು ಹೆಚ್ಚು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ಹೀಗೆ ಪ್ರತಿ ದೇಶವು ತನ್ನಲ್ಲಿ ಯಾವ ಸಂಪನ್ಮೂಲ ಹೇರಳವಾಗಿ ಇದೆಯೋ ಅದರಿಂದ ಉತ್ಪಾದಿಸಬಹುದಾದಂಥ ಸರಕುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ಹಾಗಾದರೆ ಭಾರತ ದೇಶ ಯಾವ ಸರಕುಗಳನ್ನು ರಫ್ತು ಮಾಡ್ತಾ ಇದೆ? ಇಲ್ಲಿ ಒಂದು ಕಡೆ ಜನಸಂಪನ್ಮೂಲ ಅಂದರೆ ಶ್ರಮ ಜಾಸ್ತಿ ಪೂರೈಕೆ ಇದೆ, ಜೊತೆಗೆ ಇಲ್ಲಿನ ಒಂದು ವೈಶಿಷ್ಟ್ಯತೆ ವೈವಿಧ್ಯಮಯವಾದಂಥ ಒಂದು ಇದು ಏನಂದರೆ ಕರಕುಶಲ ವಸ್ತುಗಳು, ಗೊಂಬೆಗಳು, ರೇಷ್ಮೆ ವಸ್ತ್ರಗಳು. ಈಗ ಚನ್ನಪಟ್ಟಣದ ಗೊಂಬೆ ಇವೆಲ್ಲ ಹೆಸರುವಾಸಿ. ಕರಕುಶಲ ವಸ್ತುಗಳು, ವಿಗ್ರಹಗಳು ಪುರಾತನವಾದಂಥವು. ಇದಕ್ಕೆಲ್ಲ ಭಾರತ ಹೆಸರುವಾಸಿಯಾಗಿದೆ. ಯಾಕೆಂದರೆ ಇದು ಅತಿ ಪುರಾತನವಾದ ಒಂದು ಸಂಸ್ಕೃತಿ ಹೊಂದಿರತಕ್ಕಂಥ ದೇಶ. ಇಲ್ಲಿ ಇದರದೇ ಆದ ವೈವಿಧ್ಯಮಯವಾದ ಕರಕುಶಲ ವಸ್ತುಗಳ ಉತ್ಪಾದನೆಗೆ ಹೆಸರಾಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಈ ದೇಶ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ಗೊತ್ತಾಯ್ತಲ್ವಾ? ಎಚ್ ಒ ಅವರ ಒಂದು ಸಿದ್ಧಾಂತದ ಮೂಲ ಏನು? ಸಂಪನ್ಮೂಲಗಳ ಸಮೃದ್ಧತೆ.
ಯಾವ ದೇಶದಲ್ಲಿ ಯಾವ ಸಂಪನ್ಮೂಲ ಹೇರಳವಾಗಿ ಇರುತ್ತೋ ಅಂಥ ಸರಕುಗಳನ್ನು ಆ ದೇಶ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ಈ ಸಿದ್ಧಾಂತದ ಕಲ್ಪನೆಗಳು. ಅದಕ್ಕೆ ಮೊದಲು ಲೆಟ್ ಅಸ್ ನೋ ಇಟ್ ಇನ್ ಇಂಗ್ಲೀಷ್. ಸ್ಟೂಡೆಂಟ್ಸ್, Exter-Ahlin theory is known as modern theory of international trade. It was first formulated by Swedish economist Hexter in 1919 and later on it was developed by his student Bertil Ohlin in 1933. Exter-Ahlin theory, also called the factor endowment theory of international trade, attempts to explain that international trade is simply a special case of interlocal or interregional trade and there is no need for a separate theory of international trade. It explains that differences in factor endowments and not differences in factor efficiency as maintained in the classical theory are the true basis of international trade. According to HO, the differences in commodity prices arise because of the differences in factor endowments in these countries. Ohlin pointed out more significant factors, namely differences in factor endowments of the nations and difference in factor proportions of producing different commodities, which account for differences in comparative costs and hence from the ultimate basis of international or interregional trade. Thus, Exter-Ohlin theory does not contradict and supplant the comparative cost theory, but supplements it by offering sufficiently satisfactory explanation of what causes differences in comparative costs. According to Ohlin, the underlying forces behind differences in comparative costs are two reasons are there. First one is the different regions or countries have different factor endowments. Secondly, the different goods require different factor proportions for their production. It is a well-known fact that various countries are differently endowed with productive factors required for production of goods. Some countries possess relatively more capital, some relatively more labor, and some relatively more land. The factor which is relatively more abundant in a country will tend to have a lower price, and the factor which is relatively scarce will tend to have a higher price. Thus, according to Ohlin, factor endowments and factor prices are intimately associated with each other. Thus, the differences in factor endowments cause differences in factor prices and therefore account for differences in comparative costs of producing different commodities. Together with the difference in factor endowments, differences in factor proportions required for the production of different commodities also constitute an important force underlying differences in comparative costs as between different countries. Some commodities are such that their production requires relatively more capital than other factors. They are therefore called capital intensive commodities. Still, other commodities require relatively more land than capital
and labor and are therefore called land-intensive commodities. These differences in factor productions or what is also called differences in factor intensities needed for the production of different commodities account for differences in comparative costs of producing different commodities. The differences in comparative costs of producing different commodities lead to the differences in market prices of different commodities in different countries. I hope you are following. The Exter-Ahlin theory explains the pattern of world trade on the basis of differences in factor endowments. This is the main point you have to keep in mind. What is the basis of international trade according to HO? The pattern of world trade on the basis of differences in factor endowments. This you have to remember. In the labor abundant countries, wages are likely to be low relative to the cost of other factors of production. Cheap and abundant labor utilized in the production of labor intensive goods provides sufficient justification for exporting these goods to other countries where labor is scarce and relative wages are higher. The same is true for other factors of production. Thus, according to HO theory, countries that are rich in capital will export capital intensive goods, and countries that have much labor will export labor intensive goods. Understood, no? This is the main statement of this theory. This theory is also called as factor endowment theory, or it is also called as the modern theory of international trade. Students, let us move on to the assumptions underlying this theory. ಈ ಸಿದ್ಧಾಂತದ ಕಲ್ಪನೆಗಳು. ಎಕ್ಸ್ಟರ್-ಆಹ್ಲಿನ್ ಅವರು ಕೂಡ ತಮ್ಮ ಸಿದ್ಧಾಂತವನ್ನು ಕೆಲವು ಕಲ್ಪನೆಗಳ ಆಧಾರದ ಮೇಲೆ ರಚನೆ ಮಾಡಿದ್ದಾರೆ. ಪ್ರಮುಖವಾದ ಕಲ್ಪನೆಗಳು ಯಾವುದು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇ ಕಲ್ಪನೆ ಆಗಿದೆ 2x2x2 ಮಾದರಿ. ಅಂದರೆ 2 ದೇಶ, 2 ವಸ್ತು ಮತ್ತು 2 ಉತ್ಪಾದನಾಂಗಗಳ ಮಾದರಿ. ಈಗ ರಿಕಾರ್ಡೋ ಸಿದ್ಧಾಂತ ಏನಿತ್ತು? ಬರೀ 2x2 ಮಾದರಿ. ಅದು ಅಂದರೆ 2 ದೇಶ 2 ಸರಕಿನ ಮಾದರಿ ಆಗಿತ್ತು. HO ಅವರು ಅದ್ರ ಜೊತೆಗೆ ಏನು ಪರಿಗಣಿಸ್ತಾರೆ? 2x2x2 ಯಾವುದು ಎಕ್ಸ್ಟ್ರಾ ಇಲ್ಲಿ? ಅಂದರೆ 2 ಉತ್ಪಾದನಾಂಗಗಳು, 2 ದೇಶ 2 ಸರಕು ಮತ್ತು 2 ಉತ್ಪಾದನಾಂಗಗಳ ಒಂದು ಮಾದರಿಯನ್ನು ಇಲ್ಲಿ ಪರಿಗಣಿಸಲಾಗಿದೆ. The following set of assumptions is important for the purpose of understanding the theory in its most basic and simple form. The first assumption is 2 countries, 2 commodities and 2 factors model, 2x2x2 model. In continuation with the Ricardian model assumption of 2 countries and 2 commodities, HO model further assumes that there are 2 factors of production, namely labor and capital. ಶ್ರಮ ಮತ್ತು ಬಂಡವಾಳ ಎಂಬ 2 ಉತ್ಪಾದನಾಂಗಗಳನ್ನು ಇವರು ಪರಿಗಣಿಸಿದ್ದಾರೆ. ನೆಕ್ಸ್ಟು ಎರಡನೇ ಕಲ್ಪನೆ ಆಗಿದೆ ಸಂಪನ್ಮೂಲಗಳ ಲಭ್ಯತೆ. ವಿದ್ಯಾರ್ಥಿಗಳೇ, ಇಲ್ಲಿ ಪರಿಗಣಿಸಿರ್ತಕ್ಕಂಥ 2 ದೇಶಗಳ ಪೈಕಿ ಒಂದು ದೇಶದಲ್ಲಿ ಬಂಡವಾಳ ಹೇರಳವಾಗಿ ಲಭ್ಯ ಇದ್ದರೆ ಇನ್ನೊಂದು ದೇಶದಲ್ಲಿ ಶ್ರಮ ಸಾಕಷ್ಟು ಲಭ್ಯ ಇರುತ್ತೆ. ಅಂದರೆ 2 ದೇಶಗಳಲ್ಲಿ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ವ್ಯತ್ಯಾಸ ಇರುತ್ತೆ. ಒಂದು ಶ್ರಮ ಸಮೃದ್ಧ ದೇಶ ಆದರೆ ಮತ್ತೊಂದು ಬಂಡವಾಳ ಸಮೃದ್ಧ ದೇಶ ಆಗಿರುತ್ತೆ. The second assumption is
factor endowments. The factor endowments in absolute terms remain constant in both the countries, but the relative endowments of the two factors are disproportionate in the two countries. Suppose country A has an abundance of capital while country B has an abundance of labor. That means among the two countries, one is labor abundant country, another one is capital abundant country. ಮೂರನೇ ಕಲ್ಪನೆ ಸಮಾನ ದಕ್ಷತೆ. ಉತ್ಪಾದನಾಂಗಗಳ ಪ್ರಮಾಣದಲ್ಲಿ ಮಾತ್ರ ದೇಶಗಳ ನಡುವೆ ವ್ಯತ್ಯಾಸ ಇರುತ್ತೆ ಅಂತ HO ಭಾವಿಸ್ತಾರೆ. ಆದರೆ ಎರಡೂ ಉತ್ಪಾದನಾಂಗಗಳ ದಕ್ಷತೆ ಎರಡೂ ದೇಶಗಳಲ್ಲಿ ಸಮಾನವಾಗಿ ಇರುತ್ತೆ. ದಕ್ಷತೆ ಒಂದೇ ಥರ ಇರುತ್ತೆ. ಈಗ ಉದಾಹರಣೆಗೆ ಭಾರತ ಶ್ರಮ ಸಮೃದ್ಧ ದೇಶ ಆದರೆ ಶ್ರಮದ ಲಭ್ಯತೆ ಇಲ್ಲಿ ಜಾಸ್ತಿ, ಆದರೆ ಅಮೇರಿಕಾದಲ್ಲಿ ಶ್ರಮದ ಲಭ್ಯತೆ ಕಡಿಮೆ. ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ. ಆದರೆ ಅವುಗಳ ದಕ್ಷತೆ ಮಾತ್ರ ಎರಡೂ ದೇಶಗಳಲ್ಲಿ ಸಮಾನವಾಗಿ ಇರುತ್ತೆ ಅಂತ ಕಲ್ಪಿಸ್ಕೊಂಡಿದ್ದಾರೆ HO. ಇನ್ನು ನಾಲ್ಕನೇ ಕಲ್ಪನೆ ಆಗಿದೆ ವಿಭಿನ್ನ ಉತ್ಪಾದನಾಂಗಗಳು. ಅಂದರೆ ಇಲ್ಲಿ ಬೇರೆ ಬೇರೆ ವಸ್ತುಗಳ ಉತ್ಪಾದನೆಗೆ ಬೇರೆ ಬೇರೆ ಉತ್ಪಾದನಾಂಗಗಳ ಅಗತ್ಯವಿರುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಕೃಷಿ ಉತ್ಪನ್ನಗಳಿಗೆ ಹೆಚ್ಚಾಗಿ ಭೂಮಿ ಪೂರೈಕೆ ಇರಬೇಕು. ಅದೇ ಥರ ಕೈಗಾರಿಕಾ ತಯಾರಿಕಾ ಸರಕುಗಳಿಗೆ ಬಂಡವಾಳದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಇನ್ನು ಹೈನುಗಾರಿಕೆ, ಪಶುಸಂಗೋಪನೆ ಇದಕ್ಕೆಲ್ಲ ಶ್ರಮದ ಪೂರೈಕೆ ಜೊತೆಗೆ ಭೂಮಿನೂ ಕೂಡ ಬೇಕು, ಆದರೆ ಶ್ರಮದ ಪೂರೈಕೆ ಹೆಚ್ಚಾಗಿ ಇರಬೇಕಾಗತ್ತೆ. ಕರಕುಶಲ ವಸ್ತುಗಳಿಗೆ ವಿಶೇಷವಾಗಿ ಅದಕ್ಕೂ ಕೂಡ ಶ್ರಮದ ಪೂರೈಕೆ ಹೆಚ್ಚಾಗಿರಬೇಕಾಗತ್ತೆ. ಹೀಗೆ ಒಂದೊಂದು ಸರಕುನ ಉತ್ಪಾದನೆಗೆ ಬೇರೆ ಬೇರೆ ಪ್ರಮಾಣದ ಉತ್ಪಾದನಾಂಗಗಳ ಅವಶ್ಯಕತೆ ಇರುತ್ತೆ ಅಂತ HO ಭಾವಿಸ್ತಾರೆ. ದ ಥರ್ಡ್ assumption is equal efficiency. Efficiency of production is equal in both countries. In qualitative terms, however, the factors are homogeneous in the two countries. I hope you understood this point. That means only the quantity of factors is different in different countries. Quantity, but the quality is homogeneous. That means it has similar efficiency. The fourth assumption is different factor intensities. The production functions are such that the two commodities show different factor intensities. One commodity is capital intensive and the other is labor intensive. Although production functions are different, production functions for different commodities are different, yet the production functions for each commodity are the same in both the countries. ಐದನೇ ಕಲ್ಪನೆ ಆಗಿದೆ ದೇಶೀಯವಾಗಿ ಉತ್ಪಾದನಾಂಗಗಳ ಚಲನೆ ಇರುತ್ತೆ, ಆದರೆ ದೇಶಗಳ ನಡುವೆ ಅವು ಅಚಲವಾಗಿರ್ತವೆ. ಈ ಕಲ್ಪನೆ ಈಗಾಗಲೇ ನಾವು ಇಂದಿನ 2 ಸಿದ್ಧಾಂತಗಳಲ್ಲಿಯೂ ಕೂಡ ನೋಡಿದ್ದೇವೆ. ಉತ್ಪಾದನಾಂಗಗಳ ಚಲನೆ ಆಂತರಿಕವಾಗಿ ಇರುತ್ತೆ, ಆದರೆ ದೇಶಗಳ ನಡುವೆ ಉತ್ಪಾದನಾಂಗಗಳು ಚಲಿಸೋದಕ್ಕೆ ನಿರ್ಬಂಧಗಳು ಇರ್ತವೆ ಅಂತ ಇವರು ಕಲ್ಪಿಸ್ಕೊಂಡಿದ್ದಾರೆ. ಇನ್ನೊಂದು ಕಲ್ಪನೆ ಆಗಿದೆ ಪೂರ್ಣೋದ್ಯೋಗ. ಯಥಾ ರೀತಿ ಎಲ್ಲ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಮಾದರಿಯಲ್ಲೇ ಇವರು ಕೂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವಾಗಲೂ ಪೂರ್ಣೋದ್ಯೋಗ ಇರುತ್ತೆ ಅಂತ ಹೇಳಿ ಕಲ್ಪಿಸ್ಕೊಂಡಿದ್ದಾರೆ. ದ ಫಿಫ್ತ್ ಅಸಂಪ್ಷನ್ ಈಸ್ ಅಬೌಟ್ ಫ್ಯಾಕ್ಟರ್ ಮೂವ್ಮೆಂಟ್ಸ್. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಮೊಬೈಲ್ ವಿದಿನ್ ಈಚ್ ಕಂಟ್ರಿ, ಬಟ್ ದೇ ಆರ್ ಇಮ್ಮೊಬೈಲ್ ಬಿಟ್ವೀನ್ ದ ಕಂಟ್ರೀಸ್. Factors, namely labor and capital, can move across industries within each country, but they cannot move across countries. This means that
factors can move from high paying industry to low paying industry until earnings are equalized in all industries. But there is zero international factor mobility, so that international differences in factor earnings would persist in the absence of trade. The sixth assumption is full employment. As classical economists, HO have also assumed that there is full employment of factors of production in both the countries. ಏಳನೇ ಕಲ್ಪನೆ ಆಗಿದೆ ಪರಿಪೂರ್ಣ ಪೈಪೋಟಿ. ಸರಕುಗಳ ಮಾರುಕಟ್ಟೆ ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಇರುತ್ತೆ, ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಇವರು ಕಲ್ಪಿಸ್ಕೊಂಡಿದ್ದಾರೆ. ದಿಸ್ ಥಿಯರಿ ಅಸ್ಯೂಮ್ಸ್ ದಟ್ ದ ಎಕ್ಸಿಸ್ಟೆನ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟಿಷನ್ ಇನ್ ಆಲ್ ಮಾರ್ಕೆಟ್ಸ್. This assumption rules out monopolistic and oligopolistic market structures. It also rules out price and wage rigidities. Every firm is a price taker. Each country is too small to exert market power and influence market price. Also, perfect competition means that in the long run, there are no economic profits. Each factor is paid according to their marginal product, and everyone in the economy has perfect knowledge. That means these are some of the characteristics of perfect competitive market. HO have assumed that there is the existence of perfectly competitive market in both the countries. ಎಂಟನೇ ಕಲ್ಪನೆ ಆಗಿದೆ ಮುಕ್ತ ವ್ಯಾಪಾರ ನೀತಿ. ಅಂದರೆ ಎರಡು ದೇಶಗಳ ನಡುವೆ ವ್ಯಾಪಾರ ಯಾವುದೇ ನಿಯಂತ್ರಣಗಳಿಲ್ಲದೆ ನಡೀತಾ ಇರುತ್ತೆ. ಅಂದರೆ ಸುಂಕ ಆಗಲಿ, ಕೋಟ ಆಗಲಿ, ವಿನಿಮಯ ನಿಯಂತ್ರಣ ಆಗಲಿ ಮುಂತಾದ ಯಾವುದೇ ಅಡಚಣೆಗಳು ಎರಡು ದೇಶಗಳ ನಡುವಿನ ವ್ಯಾಪಾರಕ್ಕೆ ಇರೋದಿಲ್ಲ. ಮುಕ್ತವಾಗಿ ವ್ಯಾಪಾರ ನಡೆಯುತ್ತೆ ಅಂತ ಹೇಳಿ ಇವರು ಕಲ್ಪನೆ ಆಧಾರವಾಗಿ ತಗೊಂಡಿದ್ದಾರೆ. ದ ಏಯ್ತ್ ಅಸಂಪ್ಷನ್ ಈಸ್ free trade policy. HO model is based on the assumption that the trade between two countries is free and unrestricted. That means there are no barriers like excise duties, custom duties, or quotas, exchange restrictions like that. ಒಂಬತ್ತನೇ ಕಲ್ಪನೆ ಆಗಿದೆ ಸ್ಥಿರ ಪ್ರತಿಫಲ ನಿಯಮ. ಉತ್ಪಾದನೆಯ ಒಂದು ಪ್ರಕ್ರಿಯೆಯಲ್ಲಿ ಸ್ಥಿರ ಪ್ರತಿಫಲ ನಿಯಮ ಕಾರ್ಯಾಚರಣೆಯಲ್ಲಿ ಇರುತ್ತೆ ಅಂತ ಭಾವಿಸ್ತಾರೆ. ಅಂದರೆ ಉತ್ಪಾದನೆಯ ಪ್ರಮಾಣ ಎಷ್ಟೇ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಪ್ರತಿ ಘಟಕದ ಉತ್ಪನ್ನದ ಸರಾಸರಿ ವೆಚ್ಚ ಮಾತ್ರ ಸ್ಥಿರವಾಗಿರುತ್ತೆ. ಅಂದರೆ ಉತ್ಪಾದನಾಂಗಗಳನ್ನು ಯಾವ ಪ್ರಮಾಣದಲ್ಲಿ ಹೆಚ್ಚಿಸ್ತೀವೋ ಅದೇ ಪ್ರಮಾಣದಲ್ಲಿ ಒಟ್ಟು ಉತ್ಪನ್ನ ಕೂಡ ಹೆಚ್ಚಾಗುತ್ತೆ. ಉತ್ಪಾದನಾಂಗಗಳ ಬಳಕೆಯನ್ನು ದ್ವಿಗುಣಗೊಳಿಸಿದರೆ ದೊರೆಯೋ ಉತ್ಪನ್ನ ಕೂಡ ದ್ವಿಗುಣಗೊಳ್ಳುತ್ತೆ. ಅಂದರೆ ಇದು ಸ್ಥಿರ ಪ್ರತಿಫಲ ನಿಯಮ ಅಥವಾ ಸ್ಥಿರ ವೆಚ್ಚದ ನಿಯಮ ಅಂತ ಕರೀತಾರೆ. ಆ ನಿಯಮ ಇಲ್ಲಿ ಅಸ್ತಿತ್ವದಲ್ಲಿರುತ್ತೆ ಅಂತ ಇವರು ಕಲ್ಪನೆ ಮಾಡಿದ್ದಾರೆ. ಮತ್ತು ಉಳಿದ ಎರಡು ನಿಯಮಗಳು ಯಾವುದು ಹೇಳಿ? ಏರಿಕೆ ಪ್ರತಿಫಲ ನಿಯಮ ಅಥವಾ ಇಳಿಕೆ ವೆಚ್ಚದ ನಿಯಮ. ಹೆಸರುಗಳನ್ನ ನೀವು ಕನ್ಫ್ಯೂಸ್ ಆಗಬಾರ್ದು. ಏರಿಕೆಯ ಪ್ರತಿಫಲ ಅಥವಾ ಇಳಿಮುಖ ವೆಚ್ಚ ಇನ್ನೊಂದು ನಿಯಮ. ಇಳಿಮುಖ ಪ್ರತಿಫಲ ನಿಯಮ ಅಥವಾ ಏರಿಕೆಯ ವೆಚ್ಚ ಈ ಯಾವುದೂ ಕೂಡ ಅಂದರೆ ಏರಿಕೆ ಪ್ರತಿಫಲ ಅಥವಾ ಇಳಿಕೆ ಪ್ರತಿಫಲದ ನಿಯಮಗಳು ಅಸ್ತಿತ್ವದಲ್ಲಿರೋದಿಲ್ಲ. ಆದರೆ ಸ್ಥಿರ ಪ್ರತಿಫಲ ನಿಯಮ ಕಾರ್ಯಾಚರಣೆಯಲ್ಲಿ ಇರುತ್ತೆ ಅಂತ ಹೇಳಿ HO ಊಹೆ ಮಾಡಿಕೊಂಡಿದ್ದಾರೆ. ದ ನೈನ್ತ್ ಅಸಂಪ್ಷನ್ ಈಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಅಕಾರ್ಡಿಂಗ್ ಟು HO, the two commodities are produced under constant returns to scale. That is,
if both inputs are doubled, the output will also double. The 10th assumption is no transportation costs. Transportation costs are assumed to be zero. It is true that transportation costs inhibit and reduce trade volume, but it does not reverse the trade pattern between the countries. The purpose is not to ignore reality, but to eliminate the pure effects of trade. 10ನೇ ಕಲ್ಪನೆ ಸಾರಿಗೆ ವೆಚ್ಚಗಳನ್ನು ಇವರು ಪರಿಗಣಿಸಿಲ್ಲ ವಿದ್ಯಾರ್ಥಿಗಳೇ. ಅಫ್ಕೋರ್ಸ್ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚಗಳು ಅಧಿಕವಾಗಿಯೇ ಅಸ್ತಿತ್ವದಲ್ಲಿ ಇರ್ತವೆ. ಅವು ವ್ಯಾಪಾರದ ಮೇಲೆ ಪರಿಣಾಮ ಕೂಡ ಬೀರ್ತವೆ. ಆದರೆ ಸಿದ್ಧಾಂತವನ್ನು ಸರಳೀಕರಣಗೊಳಿಸೋದಕ್ಕೋಸ್ಕರ HO ಆ ವೆಚ್ಚಗಳನ್ನು ಪರಿಗಣನೆಗೆ ತಗೊಂಡಿಲ್ಲ. ಈಗ ಕಲ್ಪನೆಗಳೆಲ್ಲ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋ ರಿಪೀಟ್ ಮಾಡಿ ಕೇಳಿ, ಅರ್ಥ ಆಗೋವರೆಗೂ ಕೇಳ್ತಾಯಿರಿ, ಮತ್ತು ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿ. ಹೆಚ್ಚು ವಿಷಯ ಬೇಕಂದರೆ ಈ ಬುಕ್ಸನ್ನು ನೀವು ರೆಫರ್ ಮಾಡಿ. ಥ್ಯಾಂಕ್ ಯು.